ನಮಸ್ತೆ ರಾಣಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಹಾಗೆ ಒಂದು ಹೈ ಬಟನ್ನ ಪ್ರೆಸ್ ಮಾಡಿ. ಸತ್ಯ ಅವರು ರಾಣಿನ ಸ್ಕೂಲ್ ಹತ್ರ ಕರ್ಕೊಂಡು ಬರ್ತಾರೆ. ಸ್ಕೂಲ್ನ ನೋಡಿ ರಾಣಿಗೆ ತುಂಬಾ ಖುಷಿ ಆಗುತ್ತೆ. ಗೇಟ್ ಹತ್ರನೇ ಸ್ಕೂಲ್ಗೆ ಒಂದು ನಮಸ್ತೆಯನ್ನು ಮಾಡ್ತಿಂತಾಳೆ. ನೋಡಿ ಸತ್ಯ ಅವ್ರಿಗೂ ಚಂದುಗೂ ತುಂಬಾ ಖುಷಿ ಆಗುತ್ತೆ. ಅದಾದಮೇಲೆ ಸರಿ ಹೋಗೋಣ ರಾಣಿ ಅಂತ ಹೇಳಬೇಕಾದ್ರೆ ಚಂದು ಆಲ್ ದ ಬೆಸ್ಟ್ ರಾಣಿ, ಇವತ್ತು ನಿನ್ನ ಮೊದಲನೇ ಸ್ಕೂಲ್ ದಿನ ಅಂತ ಹೇಳಿದ್ದಕ್ಕೆ ಧನ್ಯವಾದಗಳು ಚಂದು ಅಂತ ಹೇಳ್ತಾರೆ. ಸರಿ ಆಯ್ತು ಚಂದು, ನೀನು ಸ್ಕೂಲ್ಗೆ ಹೋಗು, ನಾನು ರಾಣಿನ ಕರ್ಕೊಂಡು ಪ್ರಿನ್ಸಿಪಲ್ನ ಮೀಟ್ ಮಾಡಿಕೊಂಡು ಏನು ಹೇಳ್ತಾರೆ ಕೇಳ್ಕೊಂಡು ಬರ್ತೀನಿ, ಅವಳಿಗೆ ಅಡ್ಮಿಷನ್ ಸಿಗುತ್ತಾ ಅಂತ ಕೇಳ್ತೀನಿ ಅಂತ ಹೇಳಿದಾಗ ಚಂದು ಆಯಿತು ರಾಣಿ ಬಾಯ್ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಸೀದಾ ಸತ್ಯ ಅವರು ಪ್ರಿನ್ಸಿಪಲ್ ರೂಮ್ಗೆ ಅಂತ ಕರ್ಕೊಂಡು ಬರ್ತಾರೆ. ಅಲ್ಲಿ ಪುಷ್ಪ ಮೇಡಮ್ ಕೂತಿರ್ತಾರೆ. ಹಾಯ್ ಮೇಡಮ್, ನಮಸ್ತೆ ಮೇಡಮ್ ಅಂತ ರಾಣಿ ಕೇಳ್ತಾಳೆ. ಓ ರಾಣಿ ನೀನಿಲ್ಲಿ ಏನಿದು, ಕೂತ್ಕೊಳ್ಳಿ ಸರ್ ಅಂತ ಹೇಳಿದಾಗ ಸತ್ಯ ಅವ್ರು ಕೂತ್ಕೊತಾರೆ. ಏನು ಸರ್ ಏನಾದರೂ ಆಗಬೇಕಾಗಿತ್ತು ಅಂತ ಪ್ರಿನ್ಸಿಪಲ್ ಏನಾದರೂ ಬರೋಕ್ಕೆ ಹೇಳಿದ್ರಾ ಅಂತ ಹೇಳಿದ್ದಕ್ಕೆ ಇಲ್ಲ ಮೇಡಮ್, ಅದು ನಾನು ನಿಮ್ಮನ್ನೇ ನೋಡೋಣ ಅಂತ ಬಂದೆ. ಅದು ರಾಣಿಗೆ ನಿಮ್ಮ ಸ್ಕೂಲಲ್ಲಿ ಅಡ್ಮಿಷನ್ ಸಿಗ್ಬೋದಾ ಅಂತ ಕೇಳೋದಕ್ಕೆ ಬಂದೆ. ದಯವಿಟ್ಟು ಇದೊಂದು ಉಪಕಾರ ಮಾಡಿಕೊಡಿ ಮೇಡಮ್, ಅವಳ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ಹೇಳಬೇಕಾದ್ರೆ ಅಯ್ಯೋ ರಾಣಿ ಅಂತ ಒಳ್ಳೆ ಸ್ಟೂಡೆಂಟ್ ನಮ್ಮ ಸ್ಕೂಲ್ಗೆ ತುಂಬಾ ಬೇಕಾಗುತ್ತೆ. ಅವಳ ಹತ್ರ ಅವತ್ತು ಮಾತಾಡಿದಾಗಲೇ ಗೊತ್ತಾಯಿತು ಅವಳು ತುಂಬಾ ಬುದ್ಧಿವಂತೆ ಅಂತ. ಅವಳನ್ನ ಖಂಡಿತ ಅಡ್ಮಿಷನ್ ಮಾಡ್ಕೊತೀವಿ. ಟಿ ಸಿ ತಂದಿದ್ದೀರಾ, ಯಾವ ಸ್ಕೂಲಲ್ಲಿ ಓದಿದ್ದು ಅವಳು ಅಂತ ಕೇಳ್ತಾ ಇರ್ತಾರೆ. ಅದಾದಮೇಲೆ ರಾಣಿ ಹತ್ರ ರಾಣಿ ನೀನು ಓದಿ ಏನಾಗಬೇಕು ಅಂತ ಅಂದ್ಕೊಂಡಿದ್ದೀಯಾ ಅಂತ ಕೇಳಿದ್ದಕ್ಕೆ ಅದು ನಾನು ಲಾಯರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ. ಲಾಯರಾ? ಯೂಶ್ವಲಿ ಮಕ್ಕಳುಗಳೆಲ್ಲ ಏನಾಗಬೇಕು ಅಂದರೆ ಡಾಕ್ಟರು ಇಂಜಿನಿಯರು ಹೇಳ್ತಾರೆ, ಅದೇನದು ನೀನು ಸ್ಪೆಸಿಫಿಕ್ ಆಗಿ ಲಾಯರ್ ಆಗಬೇಕು ಅಂತ ಹೇಳ್ತಾ ಇದೀಯಾ ಅಂತ ಕೇಳಿದ್ದಕ್ಕೆ ರಾಣಿ ಅದು ನಮ್ಮಮ್ಮನ್ನ ಜೈಲ್ ಅಂತ ಹೇಳಕ್ಕೆ ಹೋಗ್ತಾಳೆ. ಅಷ್ಟರೊಳಗಡೆ ಸತ್ಯ ಅವರು ರಾಣಿ ಸುಮ್ಮನೆ ಇರು ಅಂತ ಹೇಳಿಬಿಟ್ಟು ಅದು ಮೇಡಮ್ ನಮ್ಮ ಅಮ್ಮನ ಆಸೆ ಅಂತ ಹೇಳೋಕೆ ಹೋಗ್ತಾ ಇದ್ದಾಳೆ ಅಂತ ಹೇಳುವಾಗ ಸರಿ ಆಯಿತು, ನೀನು ಎಷ್ಟನೇ ಕ್ಲಾಸ್ವರೆಗೂ ಓದಿದ್ದೀಯ, ಯಾವ ಸ್ಕೂಲಲ್ಲಿ ಓದಿದೀಯಾ ಅಂತ ಕೇಳಿದ್ದಕ್ಕೆ ಸತ್ಯ ಅವರು ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇರಲ್ಲ. ಆಗ ರಾಣಿ ನಾನು 4ನೇ ಕ್ಲಾಸ್ ಓದಿದ್ದೀನಿ, ನಾನು ಓದಿದ್ದು ಜೈಲ್ ಸ್ಕೂಲಲ್ಲಿ ಅಂತ ಹೇಳ್ತಾಳೆ. ಜೈಲ್ ಸ್ಕೂಲಲ್ಲ ಅಂತ ಹೇಳಿದ್ದಕ್ಕೆ ಹಾಂ ಹೌದು ಮೇಡಮ್, ಅವರಮ್ಮ ಜೈಲಲ್ಲಿದ್ದಾರೆ ಅಲ್ವಾ, ಅವಳು ಹುಟ್ಟಿ ಬೆಳೆದಿದ್ದೆಲ್ಲ ಜೈಲಲ್ಲೇ ಅಲ್ವಾ, ಹಾಗಾಗಿ ಅವಳು ಜೈಲ್ ಸ್ಕೂಲಲ್ಲಿ ಓದಿದ್ದು ಅಂತ ಹೇಳಿದಾಗ ಅವರಿಗೆ ಅನುಮಾನ ಬರುತ್ತೆ. ಮೇಡಮ್ ಅವಳು ಜೈಲಲ್ಲಿ ಹುಟ್ಟಿದಾಳೆ ಜೈಲಲ್ಲಿ ಬೆಳೆದಿದ್ದಾಳೆ ಅನ್ನೋ ಕಾರಣಕ್ಕೋಸ್ಕರ ಅವಳ ಭವಿಷ್ಯ ಹಾಳಾಗಬಾರ್ದು ಅಲ್ವಾ, ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ ಮೇಡಮ್, ಇದೊಂದು ಸಹಾಯ ಮಾಡಿ ದಯವಿಟ್ಟು ಅವಳನ್ನ ಅಡ್ಮಿಷನ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಕ್ಕೆ ಮಕ್ಕಳ ಭವಿಷ್ಯನ ಕಿತ್ಕೊಳ್ಳೋದಕ್ಕೆ ನಾವ್ಯಾರು ಅಲ್ಲ, ಅವಳಿಗೆ ಖಂಡಿತ ಅಡ್ಮಿಷನ್ ಸಿಗುತ್ತೆ, ನೀವು ಒಳ್ಳೆ ಟೈಮ್ಗೆ ಕರ್ಕೊಂಡು ಬಂದಿದ್ದೀರಾ, ಇನ್ನು ಮಂಡೇವರೆಗೂ ಅಡ್ಮಿಷನ್ ಅಷ್ಟೇ ಇರೋದು, ಅದಾದಮೇಲೆ ಸೋಮವಾರ ಅಡ್ಮಿಷನ್ ಕ್ಲೋಸ್ ಆಗುತ್ತೆ, ಹಾಗಾಗಿ ನೀವು ಅಷ್ಟರೊಳಗಡೆ ಜೈಲ್ಗೆ ಹೋಗಿ ಅಡ್ಮಿಷನ್ದು ಎಲ್ಲ ಫಾರ್ಮಾಲಿಟೀಸ್ಗೆ ಬೇಕಾಗುವಂಥ ಟಿ ಸಿ ಎಲ್ಲದನ್ನು ತೊಗೊಂಡು ಬಂದರೆ, ಅವಳ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು ಬಂದರೆ ಖಂಡಿತ ಅಡ್ಮಿಷನ್ ಮಾಡ್ಕೊತೀವಿ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದಾಗ ಪರವಾಗಿಲ್ಲ, ಅವಳ ಭವಿಷ್ಯ ಚೆನ್ನಾಗಿದ್ದರೆ ಅಷ್ಟೇ ಸಾಕು, ಆದರೆ ನೀವು ಸೋಮವಾರದೊಳಗಡೆ ಅಲ್ಲಿಗೆ ಹೋಗಿ ಟಿ ಸಿನ ತೊಗೊಂಡು ಬರಬೇಕಾಗುತ್ತೆ ಅಂತ ಹೇಳಿದ್ದಕ್ಕೆ ಸರಿ ಮೇಡಮ್ ಆದಷ್ಟು ಟ್ರೈ ಮಾಡ್ತೀನಿ ಮೇಡಮ್, ಸೋಮವಾರದೊಳಗಡೆ ನಾನು ಅಡ್ಮಿಷನ್ಗೆ ಬೇಕಾಗುವಂಥ ಎಲ್ಲ ಡಾಕ್ಯುಮೆಂಟ್ಸ್ನು ಖಂಡಿತ ತಂದುಕೊಡ್ತೀನಿ ಅಂತ ಹೇಳಿಬಿಟ್ಟು ಅಲ್ಲ ಮೇಡಮ್ ಈಗ ವರ್ಷದ ಮಧ್ಯದಲ್ಲಿ ಅಡ್ಮಿಷನ್ ಮಾಡಿದ್ರೆ ಅವಳ ಎಜುಕೇಷನ್ಗೆ ಯಾವುದೇ ತೊಂದರೆ ಆಗೋದಿಲ್ವಾ ಮೇಡಮ್, ಅವಳು ಚೆನ್ನಾಗಿ ಓದಿದ್ದಾಳೆ, ನೀವು ಯಾವ ಕ್ವಶನ್ ಬೇಕಾದರೂ ಕೇಳ್ಬೋದು ಅವಳ ಹತ್ರ ಅಂತ ಹೇಳಿದ್ದಕ್ಕೆ ಹೌದು ಟೀಚರ್, ನಾನು ಚಂದು ಬುಕ್ಕಲ್ಲಿ ಎಲ್ಲದನ್ನು ಓದ್ಕೊಂಡಿದ್ದೀನಿ, ನೀವು ಯಾವ ಕ್ವಶನ್ ಬೇಕಾದರೂ ಕೇಳ್ಬೋದು, ನಾನು ಹೇಳ್ತೀನಿ ಅಂತ ಹೇಳಿದಾಗ ಜಾಣೆ ನೀನು, ತೊಂದರೆ ಇಲ್ಲ, ನಿನ್ನ ಅಡ್ಮಿಷನ್ ನಾನು ಮಾಡ್ಕೊತೀನಿ, ರಾಣಿಗೆ ಸೀಟ್ ಕನ್ಫರ್ಮ್, ಆದರೆ ನೀವು ಟಿ ಸಿನ ತೊಗೊಂಡು ಬರಬೇಕು, ಸೋಮವಾರದೊಳಗಡೆ ಅಡ್ಮಿಷನ್ ಕ್ಲೋಸ್ ಆಗುತ್ತೆ ಅಂತ ಹೇಳಿದಾಗ ಸರಿ ಮೇಡಮ್ ಆಯಿತು, ಆದಷ್ಟು ಟ್ರೈ ಮಾಡಿ ನಾನು ಸೋಮವಾರದೊಳಗಡೆ ಟಿ ಸಿನ ತೊಗೊಂಡು ಬರ್ತೀವಿ ಮೇಡಮ್ ಅಂತ ಅಲ್ಲಿಂದ ರಾಣಿ ಸೆಕ್ಯೂರಿಟಿ ಹತ್ರ ಓಡ್ ಬರ್ತಾಳೆ. ನಮಸ್ತೆ ಅಂಕಲ್ ಅಂತ ಹೇಳಿದ್ಕೆ ಏ ಪುಟ್ಟಿ ನೀನು ಅವತ್ತು ಕಾಂಪೌಂಡ್ ಬಂದಿದ್ದೆಲ್ಲ ಅವಳ ಅಂತ ಹೇಳಿದ್ದಕ್ಕೆ ಹಾಂ ಅಂಕಲ್ ಅವಳೇನೆ, ಆದರೆ ಇನ್ಯಾವತ್ತೂ ಆ ಥರ ಹಾರ್ಬಿಟ್ಟು ಬರೋದಿಲ್ಲ, ಅವತ್ತು ಆ ಕೆಲಸ ಮಾಡಿದ್ದಕ್ಕೆ ಸಾರಿ ಆಯಿತಾ, ನಾನು ಇನ್ನು ಮುಂದೆ ಇದೇ ಗೇಟಲ್ಲಿ ಬರ್ತೀನಿ, ನಾನು ಈ ಸ್ಕೂಲ್ಗೆ ಸೇರ್ಕೊತಾ ಇದ್ದೀನಿ ಅಂತ ಹೇಳಿದ್ದಕ್ಕೆ ಹಾಗಾದರೆ ನಮ್ಮ ಸ್ಕೂಲ್ ಹುಡುಗಿನ ನೀನು, ಒಳ್ಳೇದಾಗಲಿ ಪುಟ್ಟಿ ಅಂತ ಹೇಳಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳಿಬಿಟ್ಟು ಅಲ್ಲಿಂದ ಓಡೋಗ್ತಾ ಇರ್ತಾಳೆ. ಮತ್ತೆ ತಿರುಗಿ ಅಂಕಲ್ ನಾನು ಪುಟ್ಟಿ ಅಲ್ಲ ರಾಣಿ ಅಂತ ಹೇಳಿಬಿಟ್ಟು ಈ ಕಡೆ ಬರ್ತಾಳೆ. ಅಡುಗೆ ಮಾಡ್ತಾ ಇರ್ತಾಳೆ. ಅಲ್ಲಿಗೆ ಕಾಂಚನ ಎಂಟ್ರಿ ಕೊಡ್ತಾಳೆ. ಅದನ್ನು ನೋಡಿ ಕಾವೇರಿ ಒಂದು ಸ್ಮೈಲ್ನ ಮಾಡಿ ಅವಳ ಪಾಡ್ಗಳು ಅಡುಗೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆಗ ಕಾಂಚನ ಓ ದಿಮಾಕು, ಈ ದಿಮಾಕಿಂದನೇ ಕಣೆ ಆ ವರದ ಸರ್ ನಿನ್ನನ್ನು ಇಲ್ಲಿ ಬಿಸಾಡಿರೋದು ಅಂತ ಹೇಳಿದ್ದಕ್ಕೆ ಸುಮ್ಮನೆ ಆಗ್ತಾಳೆ. ಅವಳ ಪಾಡ್ಗಳು ಅಡುಗೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಅದಕ್ಕೆ ಅಲ್ಲ ಕಣೆ ಅಡ್ರೆಸ್ ಕೊಡು ಅಂತ ಅಂದರೆ ತಪ್ಪು ಅಡ್ರೆಸ್ ಕೊಡ್ತೀಯಾ, ಇವತ್ತು ನೀನು ಅಡ್ರೆಸ್ ಕೊಡಲಿಲ್ಲ ಅಂತ ಅಂದರೆ ಅಷ್ಟೇ ಅಂತ ಹೇಳಿದ್ದಕ್ಕೆ ಮೇಡಮ್ ಅದು ಮುಗ್ದೋಗಿರೋ ಕತೆ, ದಯವಿಟ್ಟು ಅದನ್ನು ಇಲ್ಲಿಗೆ ಬಿಟ್ಬಿಡಿ ಅಂತ
ಹೇಳಿದೆ ತಾನೆ ಅಂತ ಹೇಳ್ತಾಳೆ. ಅದಕ್ಕೆ ಓ ಮಾತಿನ ವರ್ಷನೇ ಚೇಂಜ್ ಆಗಿಬಿಟ್ಟಿದೆ, ನೀನು ಕೊಡಲಿಲ್ಲ ಅಂತ ಅಂದರೆ ಅದು ಬೇರೆನೇ ಕಣೆ, ಕತೆ ಮುಗಿದು ಹೋಗಿಲ್ಲ, ಇವಾಗ ಶುರುವಾಗಿದೆ. ನಿನಗೊಬ್ಳು ಮಗಳಿದ್ದಾಳೆ, ಅವಳು ಎಲ್ಲೋ ಕಾಣದೇ ಇರೋ ಕಡೆ ಇದ್ದಾಳೆ, ಅವಳಿಗೆ 10 ವರ್ಷ ಅಂತ ನಾನು ಹೇಳಿದ್ರೆ ಆವಾಗ ಗೊತ್ತಾಗುತ್ತೆ ನಿನಗೆ ಅಂತ ಹೇಳಿದ್ದಕ್ಕೆ, ದಯವಿಟ್ಟು ಮೇಡಮ್ ಆ ಥರ ಎಲ್ಲ ಮಾಡಬೇಡಿ, ಆ ಥರ ಮಾಡಬೇಡಿ, ನನಗೂ ಒಬ್ಳು ಮಗಳಿದ್ದಾಳೆ, ನಿಮಗೂ ಮಕ್ಕಳಿದ್ದಾರೆ ತಾನೇ, ನಾನು ಒಬ್ಳು ತಾಯಿ. ಈಗ ನೀವು ಅವ್ರಿಗೆ ನನಗೆ ಮಗಳಿದ್ದಾಳೆ ಅಂತ ಯಾಕೆ ಹೇಳಬೇಕು ಹೇಳಿ, ಅವ್ರು ದುಡ್ಡು ಕೊಡ್ತಾರೆ, ನೀವು ನಿಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೋದು ಅಂತ ತಾನೇ. ಅಂದಮೇಲೆ ನನ್ನ ಕಷ್ಟನೂ ಅರ್ಥ ಮಾಡ್ಕೊಳ್ಳಿ ಮೇಡಮ್, ನಾನು ಒಂದು ತಾಯಿ ಹೃದಯ, ನನ್ನ ಮಗಳನ್ನ ಕಾಪಾಡ್ಕೋಬೇಕಾಗಿರೋದು ನನ್ನ ಕರ್ತವ್ಯ ಅಲ್ವಾ, ಹಾಗಾಗಿ ನಾನು ಹೇಳೋಕ್ಕಾಗೋದಿಲ್ಲ ಮೇಡಮ್, ನನ್ನ ಮಗಳನ್ನ ನಾನು ಕಾಪಾಡ್ಕೋಬೇಕು ಆ ದುಷ್ಟರ್ಗೆ ನನಗೊಬ್ಳು ಮಗಳಿದ್ದಾಳೆ ಅಂತ ದಯವಿಟ್ಟು ಹೇಳಬೇಡಿ ಮೇಡಮ್ ಅಂತ ಹೇಳಿದಾಗ, ಇಲ್ಲ ಕಡೆ ನಾನು ಹೇಳಲೇಬೇಕು, ಹೇಳ್ತೀನಿ ನೋಡು, ಇವಾಗ ನಾನು 5 ಎಣಿಸ್ತೀನಿ, ಅಷ್ಟರೊಳಗಡೆ ನೀನಾಗೆ ಬಂದು ಅಡ್ರೆಸ್ ಹೇಳಿದ್ರೆ ಸರಿ, ಇಲ್ಲ ಅಂತ ಅಂದರೆ ನಾನು ಏನು ಮಾಡಬೇಕು ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು 1 2 3 4 5 ಅಂತ ಎಣಿಸ್ತಾಳೆ. ಆದರೆ ಕಾವೇರಿ ಹೇಳೋದಿಲ್ಲ. ಇಷ್ಟೆಲ್ಲ ಆದ್ರೂ ನಿನಗೆ ದಿಮಾಗ್ ಕಮ್ಮಿ ಆಗಿಲ್ಲ ಅಲ್ವಾ, ನಾನು ಫೋನ್ ಮಾಡ್ತೀನಿ ಕಡೆ ಅಂತ ಫೋನ್ನ ತೊಗೊತಾ ಇರ್ತಾರೆ. ಮೇಡಮ್ ದಯವಿಟ್ಟು ಬೇಡಿ ಮೇಡಮ್, ದಯವಿಟ್ಟು ಬೇಡಿ, ಆ ದುಷ್ಟರಿಗೆ ನನ್ನ ಮಗಳಿದ್ದಾಳೆ ಅಂತ ದಯವಿಟ್ಟು ಹೇಳಬೇಡಿ, ಅವರು ನನ್ನ ಮಗಳಿಗೆ ಏನಾದರೂ ಮಾಡಿಬಿಡ್ತಾರೆ, ದಯವಿಟ್ಟು ಹೇಳಬೇಡಿ ಮೇಡಮ್, ನಿಮ್ಮ ಕಾಲಿಗೆ ಬೀಳ್ತೀನಿ ಮೇಡಮ್, ದಯವಿಟ್ಟು ಹೇಳಬೇಡಿ ಅಂತ ಹೇಳಕ್ಕೆ ಹೋಗಿದ್ದಕ್ಕೆ, ನಿನ್ನ ಈ ಮಾತುಗಳೆಲ್ಲ ಕರ್ಗೋಳಲ್ಲ ಕಡೆ, ನಾನು ಕಾಂಚನ, ನನಗೇನೆ ಈ ಥರ ಎಲ್ಲ ರೋಪಾಗ್ತೀಯ ನೀನು, ನಾನು ಫೋನ್ ಮಾಡ್ತೀನಿ ಅಂತ ಫೋನ್ನ ಮಾಡ್ತಿರ್ತಾರೆ. ಎಲ್ಲರೂ ಅವ್ರ ಕಡೆಗೆ ನೋಡ್ತಾ ಇರೋದ್ರ ನೋಡಿ, ನನ್ನ ಏನು ನೋಡ್ತಾ ಇದ್ದೀರಾ, ಕೆಲಸದ ಕಡೆ ಇರಬೇಕು ಗಮನ, ನಿಮ್ಮ ಕೆಲಸದ ಕಡೆ ತೋರಿಸಿ ಅಂತ ಎಲ್ರಿಗೂ ಬೈತಾಳೆ. ಅದಾದಮೇಲೆ ಇವಳು ಸ್ವಲ್ಪ ಮೇಡಮ್ ಅಂತ ಜೋರಾಗಿ ಕಿರ್ಚಿದ್ದನ್ನು ನೋಡಿ ಎಲ್ಲರೂ ಆಚೆಗೆ ಹೋಗ್ರಿ ಅಂತ ಹೇಳ್ತಾರೆ. ಅವರು ಇನ್ನೊಂದಿಬ್ಬರು ನಿಂತಿರೋದನ್ನು ನೋಡಿ, ನಿಮಗೆ ಬೇರೆ ಸ್ಪೆಷಲಾಗಿ ಹೇಳಬೇಕಾ, ಹೋಗ್ರಿ ಆಚೆಗೆ ಅಂತ ಹೇಳಿದಾಗ ಅವರೆಲ್ಲರೂ ಹೊರಗಡೆ ಹೋಗ್ತಾರೆ. ಇವಳು ಫೋನ್ ಮಾಡೋದಕ್ಕೆ ಅಂತ ಶುರು ಮಾಡ್ತಾಳೆ. ಕಾವೇರಿ ಅವಳು ಕಾಲಿಗೆ ಬೀಳೋಕ್ಕೆ ಶುರು ಮಾಡ್ತಾಳೆ. ದಯವಿಟ್ಟು ಬೇಡಿ ಮೇಡಮ್, ದಯವಿಟ್ಟು ಬೇಡಿ, ಫೋನ್ ಮಾಡಬೇಡಿ ಮೇಡಮ್ ಅಂತ ತುಂಬಾ ಬೇಡ್ಕೊತಾ ಇರ್ತಾಳೆ. ಆದರೆ ಕಾಂಚನ ಅವಳ ಮಾತನ್ನು ಕೇಳೋದೇ ಇಲ್ಲ. ಇಲ್ಲಿ ವರದ ಅವನ ಹೆಂಡತಿ ಒಂದು ಕಾರ್ಯನ ನಡೆಸ್ತಾ ಇರ್ತಾನೆ. ಅವನ ಹೆಂಡತಿ ಫೋಟೋನ ನೋಡಿ ಆ ಕಾಂಚನ ಹೊಟ್ಟೆಗೆ ಅವನು ಚಾಕು ಹಾಕಿರೋದು ನೆನಪಾಗಿ 10 ವರ್ಷಗಳೇ ಕಳೆದೋಯ್ತು. ಸುಲೋಚನಾ, ನೀನು ನನ್ನನ್ನು ಬಿಟ್ಟೋಗಿ ನನ್ನನ್ನು ಒಂಟಿ ಮಾಡಿ ಹೋಗ್ಬಿಟ್ಟೆ ಅಲ್ವಾ ಅಂತ ಹೇಳಿ ನಮಸ್ತೆನ ಮಾಡ್ಕೊತಾನೆ. ಇಲ್ಲಿ ಕಾಂಚನ ಫೋನ್ಗೆ ಟ್ರೈ ಮಾಡ್ತಾನೆ ಇರ್ತಾಳೆ. ಫೋನ್ ರಿಂಗ್ ಆಗುತ್ತೆ. ಆಗ ವರದ ಅಲ್ಲಿಂದ ಕಡೆಗೆ ಬರ್ತಾನೆ. ಸತ್ಯ ಅದೇ ಟೈಮ್ಗೆ ರಾಣಿನ ಕರ್ಕೊಂಡು ಜೈಲ್ ಸ್ಕೂಲ್ಗೆ ಬರ್ತಾರೆ. ರಾಣಿಗೆ TC ತಗೋಬೇಕಾಗಿರುತ್ತೆ. ಆ TC ತಗೊಳ್ಳೋದಕ್ಕೋಸ್ಕರ ಸ್ಕೂಲ್ಗೆ ಕರ್ಕೊಂಡು ಬರ್ತಾರೆ. ರಾಣಿಗೆ ಆ ಜೈಲ್ ಸ್ಕೂಲ್ನ ನೋಡಿ ತುಂಬಾ ಖುಷಿ ಆಗುತ್ತೆ. ಅವಳೇನೆ ಮುಂದೆ ಹೋಗ್ತಾಳೆ. ಸತ್ಯ ಅಲ್ಲಿ ಮುಂದೆ ಬಂದಮೇಲೆ, ನೋಡು ರಾಣಿ, ನೀನು ಇಲ್ಲಿ ಮಾತಾಡ್ತಾ ಇರು, ನಾನು ಹೋಗಿ ನಿಮ್ಮ ಅತ್ತೆಗೆ ಫೋನ್ ಮಾಡ್ಬಿಟ್ಟು ಬರ್ತೀನಿ ಅಂತ ಹೇಳಿ ಸತ್ಯ ಅಲ್ಲಿಂದ ಹೊರಟೋಗ್ತಾರೆ. ಅಲ್ಲಿದ್ದ ಮೇಡಮ್, ಏನು ರಾಣಿ ತುಂಬ ಚೆನ್ನಾಗಿದೆಯಾ, ಹೇಗಿದೆಯಾ, ನನಗಂತೂ ನಿಮ್ಮ ನೆನಪಾಗ್ತಾ ಇರುತ್ತೆ, ನೀನಲ್ಲಿ ಹೇಗಿದೆಯಾ ಅಂತ ಹೇಳಿದ್ದಕ್ಕೆ, ನಾನು ತುಂಬ ಚೆನ್ನಾಗಿದ್ದೀನಿ ಮೇಡಮ್, ನೀವು ಹೇಗಿದ್ದೀರಾ ಅಂತ ಹೇಳಿದ್ದಕ್ಕೆ, ನಮಗೆ ನಿನ್ನ ನೆನಪಾಗ್ತಾನೆ ಇರುತ್ತೆ, ನಾವೆಲ್ಲರೂ ಚೆನ್ನಾಗಿದ್ದೀವಿ ಅಂತ ಹೇಳಿದಾಗ, ನಾನು ಅಲ್ಲಿ ತುಂಬ ಚೆನ್ನಾಗಿದ್ದೀನಿ ಮೇಡಮ್, ಇಲ್ಲಿ ಹೇಗೆ ನೀವೆಲ್ಲರೂ ನನ್ನನ್ನು ನೋಡ್ಕೊತಾ ಇದ್ರು ಹಾಗೆ ಅಲ್ಲಿ ನನ್ನನ್ನು ಮಾಮ ಮತ್ತು ನಮ್ಮತ್ತೆ, ಚಂದು, ಲೋಹಿತ ಎಲ್ಲರೂ ಚೆನ್ನಾಗಿ ನೋಡ್ಕೊತಾರೆ, ಅವರೆಲ್ಲರ ಜೊತೆ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾಳೆ. ಆದರೂ ಈ ವಯಸ್ಸಿನಲ್ಲಿ ಅಮ್ಮನ್ನ ಬಿಟ್ಟಿರೋದು ಎಷ್ಟು ಕಷ್ಟ ಅಲ್ವಾ ಅಂತ ಹೇಳಿದ್ದಕ್ಕೆ, ನನ್ನ ಹತ್ರ ಪುಟ್ಟಮ್ಮ ಇದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ ಅಂತ ಹೇಳ್ತಾಳೆ. ಪುಟ್ಟಮ್ಮನ ಅಂತ ಹೇಳಿದಾಗ ಗೊಂಬೆನ ತೆಗೆದು, ಇಲ್ಲಿ ನನ್ನ ಪುಟ್ಟಮ್ಮ ಇವ್ರ ಜೊತೆ ನನ್ನ ಭಾವನೆಗಳನ್ನೆಲ್ಲ ಹೇಳ್ಕೊತಾ ಇರ್ತೀನಿ, ನನಗೇನಾದ್ರು ಕಷ್ಟ ಅಂದರೆ ಅಮ್ಮ ನೆನಪಾದರೆ ಈ ಗೊಂಬೆ ಹತ್ರ ಹೇಳ್ಕೊತೀನಿ, ಆಗ ಅಮ್ಮನಿಗೆ ಕೇಳಿಸುತ್ತೆ ಅಂತ ಹೇಳ್ತಾಳೆ. ಈ ಗೊಂಬೆನ ನೀನು ಇನ್ನೂ ಇಟ್ಕೊಂಡಿದ್ದೀಯಾ ಅಂತ ಹೇಳಿದಿಗೆ, ಇಟ್ಕೊಂಡಿದ್ದೀನಿ, ಆದರೆ ಒಂದೇ ಪ್ರಾಬ್ಲಮ್, ನಾನು ಮಾತಾಡಿದಾಗ ಇವಳು ನನಗೆ ರೆಸ್ಪಾಂಡ್ ಮಾಡೋದಿಲ್ಲ, ಮತ್ತೆ ಮಾತಾಡೋದೇ ಇಲ್ಲ, ಏನೂ ಹೇಳೋದಿಲ್ಲ, ಅದಕ್ಕೆ ಇವತ್ತು ನಾನು ಮತ್ತು ಮಾಮ ಅಮ್ಮನ ಜೊತೆ ಮಾತಾಡೋಕೆ ಅಂತ ಬಂದಿದ್ದೀವಿ. ಮಾತಾಡ್ತಾ ಇರ್ತಾರೆ. ಇಲ್ಲಿ ಸತ್ಯ ಬಂದು ಸರಳಾಗೆ ಫೋನ್ ಮಾಡ್ತಾರೆ. ಹಲೋ ಸರಳ, ಕೇಳಿಸ್ತಾ ಇದೆಯಾ ಅಂತ ಹೇಳಿದಾಗ ಈ ಕಡೆ ಸರಳ ನಾಟಕನ ಮಾಡ್ತಾಳೆ. ಹಲೋ ಹಲೋ ಕೇಳಿಸ್ತಾ ಇಲ್ಲ ರೀ, ಹೇಳ್ರಿ, ಹಲೋ ಕೇಳಿಸ್ತಾ ಇಲ್ಲ ಅಂತ ಹೇಳ್ಬೇಕ್ರೆ, ಸರಳ ನಾನು ಸಿಟಿಗೆ ಬಂದಿದ್ದೀನಿ, ಸಿಟಿಗೆ ಕೇಳಿಸ್ತಾ ಇದೆಯಾ, ನಾನು ರಾಣಿಗೆ TC ತೊಗೊಂಡು ಹೋಗೋಕೆ ಬಂದಿದ್ದೀನಿ ಅಂತ ಹೇಳಬೇಕಾದ್ರೆ ಈ ಕಡೆ ಸರಳ ಕೇಳಿಸ್ತಿದೆ ಅಂತ ಅಂದ್ಬಿಟ್ಟು, ಅದು TC ತೊಗೊಂಡು ಹೋಗೋಕೆ ಬಂದಿದ್ದೀರಾ, ಅಲ್ಲ ರೀ, ಆ ರಾಣಿಗೋಸ್ಕರ
ಅಷ್ಟು ದೂರ ಹೋಗಿದ್ದೀರಾ ಟಿ ಸಿ ತೊಗೊಂಡು ಬರೋದಕ್ಕೆ, ಟಿ ಸಿನೂ ಬೇಡ ಏನು ಬೇಡ, ಬಾಯಿ ಮುಚ್ಕೊಂಡು ಮನೆಗೆ ಬರ್ರಿ ಅಷ್ಟೇ ಅಂತ ಹೇಳ್ಬೇಕಾರೆ ಈ ಕಡೆ ಸತ್ಯ, ಹಲೋ ಹಲೋ ಸರಳ ಕೇಳಿಸ್ತಾ ಇದೆಯಾ, ನಾನು ಬರೋದು ಲೇಟ್ ಆಗುತ್ತೆ ಕೇಳಿಸ್ತಾ ಇದೆಯಾ ಅಂತ ಅವರು ನಾಟಕ ಮಾಡಿ ಫೋನ್ನ ಕಟ್ ಮಾಡಿಬಿಡ್ತಾರೆ. ಫೋನ್ನ ಕಟ್ ಮಾಡಿದ್ದೇನೆ ಇಲ್ಲಿ ರಾಣಿ ಇರೋ ಜಾಗಕ್ಕೆ ಬಂದು, ರಾಣಿ ಎಲ್ಲ ಬರ್ದ್ಯಾ ಅಂತ ಹೇಳಿದ್ದಕ್ಕೆ ಹ್ಞೂ ಅಮ್ಮ ಅಂತಾಳೆ. ಸರಿ ಬಾ ಒಳಗೆ ಹೋಗೋಣ ಅಂತ ಇಬ್ರು ಬರ್ತಾರೆ. ಇಲ್ಲಿ ವರ್ಧನ್ಗೆ ಫೋನ್ ಮಾಡ್ತೀನಿ ಅಂತ ಕಾಂಚನ ಹೆದರಿಸ್ತಾ ಇರ್ತಾಳೆ. ಹಾಗೇನೆ ಫೋನ್ ಕೂಡ ಮಾಡ್ತಾಳೆ. ಇಲ್ಲಿ ಕಾವೇರಿ, ಮೇಡಮ್ ಬೇಡ ಮೇಡಮ್, ಬೇಡ ಮೇಡಮ್, ದಯವಿಟ್ಟು ಬಿಟ್ಬಿಡಿ ಮೇಡಮ್, ಬೇಡ ಮೇಡಮ್, ಫೋನ್ ಮಾಡಬೇಡಿ ಮೇಡಮ್ ಅಂತ ಫೋನ್ನ ಕಿತ್ಕೊಳ್ಳೋಕೆ ಟ್ರೈ ಮಾಡ್ತಾ ಇರ್ತಾಳೆ. ವರ್ಧ ಅದೇ ಟೈಮ್ಗೆ ಫೋನ ತೊಗೊಳೋದಕ್ಕೆ ಅಂತ ಅಲ್ಲಿಗೆ ಬರ್ತಾನೆ. ಈ ಕಡೆ ಫೋನ್ ಮಾಡ್ತಾನೆ ಇರ್ತಾಳೆ. ಇವಳು ಬೇಡ ಮೇಡಮ್ ಅಂತ ಅಂದ್ಬಿಟ್ಟು ಇಬ್ರು ಹೊಡೆದಾಡೋಕ್ಕೆ ಶುರು ಮಾಡ್ತಾರೆ. ಅಷ್ಟರೊಳಗಡೆ ಫೋನ್ನ ತೊಗೊಂಡು ಇಟ್ಕೊತಾನೆ ವರ್ಧ. ಯಾರಿದು, ಯಾರು ಫೋನ್ ಮಾಡ್ತಾ ಇರೋದು ಅಂತ ಕಾವೇರಿ ಕಾಂಚನ ಕಾಲಿಗೆ ಬೀಳ್ತಾ ಇರ್ತಾಳೆ. ಅಲ್ಲ ಕಣೆ, ನೀನು ನನ್ನ ಜೊತೆ ಚೆನ್ನಾಗಿದ್ದಿದ್ರೆ ನಾನು ನಿನ್ನ ಪರವಾಗಿರ್ತಿದ್ದೆ, ನಿನ್ನ ಮಾತನ್ನ ಕೇಳ್ತಾ ಇದ್ದೆ. ಒಂದೇ ಒಂದು ಮಾತು, ಒಂದೇ ಒಂದು ಸುಳುವು ನಾನು ಕೊಟ್ಟರೆ ಸಾಕು, ಆ ಮನುಷ್ಯ ಕೈ ತುಂಬ ದುಡ್ಡು ಕೊಡ್ತಾನೆ, ಅಂದಮೇಲೆ ನಿನ್ನ ಮಾತು ಯಾಕೆ ಕೇಳಲಿ ಅಂತ ಅವಳು ಫೋನ್ ಮಾಡ್ತಾನೆ ಇರ್ತಾಳೆ. ಅಷ್ಟರೊಳಗಡೆ ಕೈ ತಪ್ಪಿ ಆ ಫೋನು ನೀರೊಳಗಡೆ ಬಿದ್ದುಬಿಡುತ್ತೆ, ಕುದಿಯೋ ನೀರೊಳಗಡೆ. ಅಯ್ಯೋ ನಮ್ಮ ಫೋನ್ ಹೋಯ್ತಲ್ಲ ಅಂತ ಕೋಪ ಮಾಡ್ಕೊತಾ ಇರ್ತಾಳೆ. ಇಲ್ಲಿ ಬಾಲ ವರ್ಧನ ನೋಡೋದಕ್ಕೆ ಅಂತ ಅದೇ ಟೈಮ್ಗೆ ಬಂದು ಬಾಸು ಅಂತ ಹೇಳಿದಾಗ ವರ್ಧ, ಓ ಬಾಲ ಯಾವಾಗ ಬಂದೆ, ನಿನ್ನನ್ನು ನೋಡಿ ಎಷ್ಟು ದಿನ ಆಗೋಯ್ತು ಅಂತ ಹೇಳಿದಾಗ ಸಡನ್ನಾಗಿ ಬಾಲ ಬಂದು ತಪ್ಕೊತಾನೆ. ಸೆಕ್ಯೂರಿಟಿ ಹತ್ರ ಹೇಳಿರ್ತಾನೆ, ನಾನು ಬಂದ್ರೂ ಅವನು ಇಲ್ಲಿಗೆ ಬಂದ್ರೂ ನಾನು ಇದ್ದೀನಿ ಅಂತ ಹೇಳಬೇಡ, ಊರಿಂದ ಬಂದಿಲ್ಲ ಅಂತಲೇ ಹೇಳು ಅಂತ ಹೇಳಿರ್ತಾನೆ. ಅದನ್ನು ನೆನ್ಕೊಂಡು ಸೆಕ್ಯೂರಿಟಿ ಅಲ್ಲಿಗೆ ಬಂದು ನಿಂತ್ಕೊಂಡಾಗ ನೀನು ಆ ಕಡೆ ಹೋಗು ಅಂತ ವರ್ಧ ಹೇಳ್ತಾನೆ. ಸರಿ ಆಯಿತು ಅಂತ ಸೆಕ್ಯೂರಿಟಿ ಆ ಕಡೆ ಹೋದ್ಮೇಲೆ, ಏನು ಬಾಲ ಎಷ್ಟು ದಿನ ಆಯಿತು ನಿನ್ನನ್ನು ನೋಡಿ, ಏನು ಈ ಕಡೆ ಬಂದಿದ್ದು ಸಡನ್ನಾಗಿ ಅಂತ ಹೇಳಿದ್ದಕ್ಕೆ, ನೀವು ಊರಿಂದ ಯಾವಾಗ ಬರ್ತೀರೋ ಅಂತ ಕಾಯ್ತಾ ಇದ್ದೆ ಬಾಸು, ನಾನು ನಿಮ್ಮ ಹತ್ರ ಏನೋ ಹೇಳಬೇಕು ಅಂತ ಹೇಳೋಕೆ ಟ್ರೈ ಮಾಡ್ತಾನೆ. ಅಷ್ಟರೊಳಗಡೆ ಇಲ್ಲಿ ಪೂಜೆ ನಡೆಯುತ್ತಾ ಇರೋ ಕಡೆಯಿಂದ, ಅದು ಸರ್ ಅದು ಪೂಜೆ ಕಾರ್ಯಕ್ರಮನ ಮುಂದುವರ್ಸೋಣ ಅಂತ ಹೇಳಿದ್ದಕ್ಕೆ, ಸರಿ ಬಾಲ ನೀನು ವೆಯ್ಟ್ ಮಾಡ್ತಾ ಇರು, ಪೂಜೆ ಎಲ್ಲ ಮುಗಿದ್ಬಿಡ್ಲಿ ಆಮೇಲೆ ಮಾತಾಡೋಣ ಕೂತ್ಕೊಂಡು ಅಂತ ಹೇಳ್ತಾರೆ. ಸರಿ ಆಯಿತು ಬಾಸ್ ಅಂತ ಅವನಲ್ಲೇ ನಿಂತ್ಕೊತಾನೆ. ಇಲ್ಲಿ ಶಾಸ್ತ್ರ ಮುಂದುವರಿಯುತ್ತೆ. ಆಗ ಒಂದು ನಿಮಿಷ ಪುರೋಹಿತ್ರೆ ಅಂತ ಹೇಳಿಬಿಟ್ಟು ತೇಜು ಅಂತ ಕರೀತಾರೆ. ಮಗ ಬಂದು ಅಲ್ಲಿ ನಿಂತ್ಕೊತಾನೆ. ಇಲ್ಲಿ ಕಾವೇರಿ ಕಡೆಯಿಂದ ಫೋನು ನೀರೊಳಗಡೆ ಬಿದ್ದಿದ್ರಿಂದ ಕಾಂಚನಗೆ ತುಂಬಾ ಕೋಪ ಬಂದು, ನಿನ್ನಿಂದ ಇದೆಲ್ಲ ಆಗೋಯ್ತಲ್ಲ ಅಂತ ಆ ಪಾತ್ರೆನ ಒದಿತಾಳೆ. ಅದರಲ್ಲಿದ್ದ ನೀರೆಲ್ಲ ಕೆಳಗಡೆ ಬೀಳುತ್ತೆ, ಬಿಸಿ ನೀರು. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ. ನಾಳಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು. ಹಾಗೆ ಒಂದು ಹೈಪ್ ಕೊಡೋದನ್ನ ಮಾತ್ರ ಮರಿಬೇಡಿ.